ಬೆಂಗಳೂರಿನಲ್ಲಿ ಪ್ರಧಾನಿ ಮೋದಿ ಸಮಾವೇಶ ಹಿನ್ನೆಲೆಯಲ್ಲೇ ಅರಮನೆ ಮೈದಾನದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಾಡು ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿ ಪ್ರಧಾನಿ ಮೋದಿ ಸಮಾವೇಶ ಹಿನ್ನೆಲೆಯಲ್ಲೇ ಅರಮನೆ ಮೈದಾನದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು. ಈಗಾಗಲೇ ಭದ್ರತೆಗಾಗಿ 2,000 ಪೊಲೀಸರ ನಿಯೋಜನೆ ಕೂಡ ಮಾಡಿರುವಂಥದ್ದು. ಹೆಚ್ಚುವರಿ ಪೊಲೀಸ್ ಆಯುಕ್ತರಾದಂತಹ ಸತೀಶ್ ಕುಮಾರ್ ರಮನ್ ಗುಪ್ತಾ ನೇತೃತ್ವದಲ್ಲಿ ಬಿಗಿ ಭದ್ರತೆ ಮಾಡಿರುವಂಥದ್ದು. ಇನ್ನು 4 ಡಿಸಿಪಿಗಳ ನಿಯೋಜನೆ ಕೂಡ ಆಗಿರುವಂಥದ್ದಲ್ಲಿ ವಾಹನ ಸವಾರರು ಪರ್ಯಾಯ ಮಾರ್ಗವನ್ನು ಬಳಸಲು ಈಗಾಗಲೇ ಸೂಚನೆ ಕೂಡ ಮಾಡಿರುವಂಥದ್ದು ನೋಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ದೊಡ್ಡ ಮಟ್ಟಕ್ಕೆ ಸಭೆ ಕೂಡ ಆಗ್ತಾ ಇರುವಂಥದ್ದು. ಸಂಜೆ 5 ಗಂಟೆಗೆ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ಕೂಡ ಇರುವಂಥದ್ದು, ಸಾರ್ವಜನಿಕ ಸಭೆ ಕೂಡ ನಡೆಯುತ್ತೆ. ಹಾಗಾಗಿ ಬೆಂಗಳೂರಿಗೆ ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಅವರ ಬಿಗಿ ಭದ್ರತೆಯಿಂದ ಈಗಾಗಲೇ ಕೂಡಿರುವಂಥದ್ದು. ಹಾಗಾಗಿ ಅಲ್ಲಿ ಸಂಚರಿಸುವಂತಹ ವಾಹನಗಳ ತಡೆ ಕೂಡ ಆಗತ್ತೆ. ಈಗಾಗಲೇ ಭದ್ರತೆಗಾಗಿ 2,000 ಪೊಲೀಸರ ನಿಯೋಜನೆ ಕೂಡ ಮಾಡಿರುವಂಥದ್ದು. ಹೆಚ್ಚುವರಿ ಪೊಲೀಸ್ ಆಯುಕ್ತರಾದಂತಹ ಸತೀಶ್ ಕುಮಾರ್ ರಮನ್ ಗುಪ್ತಾ ನೇತೃತ್ವದಲ್ಲಿ ಬಿಗಿ ಭದ್ರತೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಬಂದೋಬಸ್ತ್ಗಾಗಿ 4 ಡಿಸಿಪಿಗಳ ನಿಯೋಜನೆ ಕೂಡ ಮಾಡಿರುವಂಥದ್ದು. ವಾಹನ ಸವಾರರು ಪರ್ಯಾಯ ಮಾರ್ಗವನ್ನು ಬಳಸಲು ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಸೂಚನೆಯನ್ನ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಪ್ರಚಾರದ ಸಭೆಗಳು ಕೂಡ ಆಗ್ತಾ ಇದೆ ಕರ್ನಾಟಕದಲ್ಲಿ. ಇನ್ನೇನು ಚುನಾವಣೆ ಕೂಡ ಹತ್ರ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲೇ ದೊಡ್ಡ ಮಟ್ಟಕ್ಕೆ ಸಭೆಗಳನ್ನು ಮಾಡಲು ಈಗಾಗಲೇ ಪ್ಲಾನ್ ಕೂಡ ರೆಡಿ ಆಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲೇ ಈಗಾಗಲೇ ವಾಹನ ಸಂಚಾರರು ಬೇರೆ ಮಾರ್ಗವನ್ನು ಬಳಸಲು ಈಗಾಗಲೇ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀವಿ. ಅರಮನೆ ಮೈದಾನದಲ್ಲೇ ಬೃಹತ್ ಸಮಾವೇಶ ಕೂಡ ಆಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲೇ ಸಮಾವೇಶ ನಡೆಯುವಂತಹ ಅರಮನೆ ಮೈದಾನ ಆಗಿರ್ಬೋದು, ಹೆಲಿಪ್ಯಾಡ್ ಆಗಿರ್ಬೋದು, ಮೇಕ್ರಿ ಸರ್ಕಲ್ ಆಗಿರ್ಬೋದು, ಬಳ್ಳಾರಿ ರಸ್ತೆಗಳಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು. ಈಗಾಗಲೇ ಇದೇ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆ ನಡೆಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಮೇಕ್ರಿ ಸರ್ಕಲ್ನಲ್ಲಿ ಚಂಬನ್ನು ಪ್ರದರ್ಶನ ಮಾಡಿ ಪ್ರತಿಭಟನೆ ನಡೆಸುವಂತಹ ಸಾಧ್ಯತೆ ಇದೆ. ಮೇಕ್ರಿ ಸರ್ಕಲ್ನಲ್ಲಿ ಪ್ರತಿಭಟನೆಗೆ ಅವಕಾಶವಿಲ್ಲ. ಒಂದು ವೇಳೆ ಪ್ರತಿಭಟನೆ ನಡೆಸಲು ಮುಂದಾದರೆ ಕೂಡಲೇ ವಶಕ್ಕೆ ಪಡೆದು ಕ್ರಮವನ್ನು ಕೈಗೊಳ್ಳುತ್ತಾರೆ ಪೊಲೀಸರು. ಸಮಾವೇಶದ ನಂತರ ರಸ್ತೆ ಮಾರ್ಗವಾಗಿ HAL ನನಗೆ ತಲುಪ್ತಾರೆ ಮೋದಿ. HAL ಮಾರ್ಗದಲ್ಲೂ ಕೂಡ ಹೆಜ್ಜೆ ಹೆಜ್ಜೆಗೆ ಪೊಲೀಸರ ನಿಯೋಜನೆ ಕೂಡ ಇರುವಂಥದ್ದು. ಇದೇ ವೇಳೆ ವಾಹನ ಸವಾರರಿಗೆ ಅಡಚಣೆಯಾಗದಂತೆ ಸಂಚಾರಿ ಪೊಲೀಸರಿಂದ ಕ್ರಮ ಕೂಡ ಕೈಗೊಂಡಿದ್ದಾರೆ. ವಾಹನ ಸವಾರರು ಪರ್ಯಾಯ ಮಾರ್ಗವನ್ನು ಬಳಸಲು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಹಲವು ರಸ್ತೆಗಳಲ್ಲಿ ಸಂಚಾರ ಕೂಡ ವ್ಯತ್ಯಯವಾಗುತ್ತೆ. ಪ್ರಮುಖವಾಗಿ ನಗರದ 11 ರಸ್ತೆಗಳ ಬದಲಿಗೆ ಪರ್ಯಾಯ ಮಾರ್ಗವನ್ನು ಬಳಸಲು ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಪ್ಯಾಲೇಸ್ ರಸ್ತೆ, ಜಯಮಹಲ್, ರಮಣ ಮಹರ್ಷಿ ರಸ್ತೆ, ಮೌಂಟ್ ಕಾರ್ಮೆಲ್, ಜಯರಾಮ್ ರಸ್ತೆ, CV ರಾಮನ್ ರಸ್ತೆ, ನಂದಿದುರ್ಗ ರಸ್ತೆ, ಮೇಕ್ರಿ ಸರ್ಕಲ್, ವಸಂತ ನಗರ, ಬಳ್ಳಾರಿ ರಸ್ತೆ ಮತ್ತು ತರಳಬಾಳು ರಸ್ತೆ ಬದಲಿಗೆ ಪರ್ಯಾಯ ಮಾರ್ಗವನ್ನು ಬಳಸಲು ಈಗಾಗಲೇ ಸೂಚನೆ ಕೊಟ್ಟಿರುವಂಥದ್ದು. ಸರಕು ಸಾಗಣೆ ವಾಹನಗಳ ಸಂಚಾರ ಕೂಡ ನಿಷೇಧ ಮಾಡಲಾಗಿದೆ. ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಸರಕು ಸಾಗಣೆ ವಾಹನಗಳ ಎಂಟ್ರಿ ಏನಿದೆ ಅದು ನಿಷೇಧ ಹೇರಲಾಗಿದೆ. ಸರಕು ಸಾಗಣೆ ವಾಹನಗಳ ಸಂಚಾರ ಬದಲಿ ಮಾರ್ಗವನ್ನು ಈಗಾಗಲೇ ಸೂಚಿಸಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ನಗರ ಸಂಚಾರ ಪೊಲೀಸರಿಂದ ವಾಹನ ಸವಾರರಿಗೆ ಸೂಚನೆ ಕೂಡ ಸಿಕ್ಕಿರುವಂಥದ್ದು.
ಚುನಾವಣಾ ಪ್ರಚಾರ ಸಂಬಂಧ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಾ ಇದ್ದಾರೆ. ಹಾಗಾಗಿ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಘೋಷಣೆ ಮಾಡಲಾಗಿದೆ. ಈಗಾಗಲೇ ನಗರ ಪೊಲೀಸ್ ಆಯುಕ್ತರಂತಹ ಬಿ ದಯಾನಂದ್ ಅವರಿಂದ ಆದೇಶ ಕೂಡ ಬಂದಿರುವಂಥದ್ದು ನೋಡ್ತಾ ಇದ್ದೀವಿ. ಈಗಾಗಲೇ ಚುನಾವಣಾದ ಕಾವು ರಾಜ್ಯದಲ್ಲಿ ಜೋರಾಗ್ತಾ ಇದೆ. ಆ ಹಿನ್ನೆಲೆಯಲ್ಲೇ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರಕ್ಕೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರಾಗಿರ್ಬೋದು, ಪ್ರಮುಖವಾಗಿ ಅವರ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಕೂಡ ಸೇರುವಂತಹ ನಿರೀಕ್ಷೆ ಇದೆ. ದೊಡ್ಡ ಮಟ್ಟದ ಸಭೆ, ಹಾಗಾಗಿ ಯಾವುದೇ ಅಚಾತುರ್ಯ ನಡೆಯಬಾರ್ದು ಅಂತ ಈಗಾಗಲೇ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ಮಾಡಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಕೂಡ ಪ್ರತಿಭಟನೆಗೆ ಮುಂದಾಗ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಚೊಂಬನ್ನು ಪ್ರದರ್ಶನ ಮಾಡಿ ಶೂನ್ಯ, ಇವರು ಏನೂ ಕೊಟ್ಟಿಲ್ಲ, ಕರ್ನಾಟಕಕ್ಕೆ ಚೊಂಬನ್ನು ಕೊಟ್ಟಿದ್ದಾರೆ ಅಂತ ಈಗಾಗಲೇ ಕಾಂಗ್ರೆಸ್ನವರು ಕೂಡ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲೇ ಯಾವುದೇ ಅಚಾತುರ್ಯ ಕೂಡ ನಡೀಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಪೊಲೀಸ್ ಬಿಗಿ ಭದ್ರತೆ ಕೂಡ ಮಾಡಿರುವಂಥದ್ದು ನೋಡ್ತಾ ಇದ್ದೀವಿ. ಸಮಾವೇಶ ನಡೆಯುವಂತಹ ಅರಮನೆ ಮೈದಾನ, ಹೆಲಿಪ್ಯಾಡ್, ಮೇಕ್ರಿ ಸರ್ಕಲ್ ಹಾಗೂ ಬಳ್ಳಾರಿ ರಸ್ತೆಯಲ್ಲಿ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಇದೇ ವೇಳೆ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆ ನಡೆಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಮೇಕ್ರಿ ಸರ್ಕಲ್ನಲ್ಲಿ ಚಂಬನ್ನು ಪ್ರದರ್ಶನ ಮಾಡಿ ಏನಾದರೂ ಪ್ರತಿಭಟನೆ ಮಾಡ್ತಾರಾ ಕಾಂಗ್ರೆಸ್ನವರು ಅನ್ನೋ ದೃಷ್ಟಿಯಿಂದ ಹೆಚ್ಚಾಗಿ ಪೊಲೀಸ್ ನಿಯೋಜನೆ ಕೂಡ ಮಾಡಿರುವಂಥದ್ದು ನೋಡ್ತೀವಿ. ಪ್ರಮುಖವಾಗಿ ಈಗಾಗಲೇ ಯಾರಾದರೂ ಕೂಡ ಪ್ರತಿಭಟನೆ ನಡೆಸಲು ಮುಂದಾದರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ. ಇನ್ನು ಸಮಾವೇಶದ ನಂತರ ರಸ್ತೆ ಮಾರ್ಗವಾಗಿ ಈಗಾಗಲೇ HAL ಆಗಿ ಮೋದಿಯವರು ತಲುಪ್ತಾರೆ. ಪ್ರಮುಖವಾಗಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರ ನಿಯೋಜನೆ ಕೂಡ ಮಾಡಿರುವಂಥದ್ದು. ಇದೇ ವೇಳೆ ವಾಹನ ಸವಾರರಿಗೆ ಅಡಚಣೆಯಾಗದಂತೆ ಸಂಚಾರಿ ಪೊಲೀಸರಿಂದ ಕ್ರಮವನ್ನು ಕೈಗೊಳ್ಳಲಾಗಿದೆ. ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಹಲವು ರಸ್ತೆಗಳಲ್ಲಿ ಸಂಚಾರ ಕೂಡ ವ್ಯತ್ಯಯವಾಗುತ್ತೆ. ನಗರದ 11 ರಸ್ತೆಗಳ ಬದಲಿಗೆ ಪರ್ಯಾಯ ಮಾರ್ಗ ಬಳಸಲು ಈಗಾಗಲೇ ಸೂಚನೆ ಕೂಡ ಕೊಟ್ಟಿರುವಂಥದ್ದು. ರಮಣ ಮಹರ್ಷಿ ರಸ್ತೆ, ಮೌಂಟ್ ಕಾರ್ಮಲ್ ರಸ್ತೆ, ಜಯರಾಮ್ ರಸ್ತೆ ಸೇರಿದಂತೆ ಹಲವು ಪ್ರಮುಖ ರಸ್ತೆಗಳು ಕೂಡ ಬಂದ್ ಆಗುತ್ತೆ. ಬದಲಿ ಸಂಚಾರ ವ್ಯವಸ್ಥೆ ಕೂಡ ಈಗಾಗಲೇ ಟ್ರಾಫಿಕ್ ಪೊಲೀಸರು ಮಾಡಿರುವಂಥದ್ದು ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ಚುನಾವಣಾ ಪ್ರಚಾರ ಅಂತ ಬಂದಾಗ ದೊಡ್ಡ ಮಟ್ಟಕ್ಕೆ ರೋಡ್ ಕೂಡ ಬ್ಲಾಕ್ ಆಗುತ್ತೆ. ಅಂಥದ್ರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ದೊಡ್ಡ ಮಟ್ಟಕ್ಕೂ ಕೂಡ ಸದ್ದು ಮಾಡುತ್ತೆ. ರಾಜ್ಯಾದ್ಯಂತ ಜನ ಕೂಡ ಸೇರುವ ನಿರೀಕ್ಷೆ ಕೂಡ ಇರುವಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ 4 ಕ್ಷೇತ್ರಗಳ ಅಭ್ಯರ್ಥಿಗಳ ಪರ ಪ್ರಚಾರವನ್ನು ನಡೆಸ್ತಾ ಇರುವಂಥದ್ದು. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲೇ ಜನರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಕೂಡ ಸೇರ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರೋದ್ರಿಂದ ಯಾವುದೇ ಅನಾಹುತ ಘಟನೆಗಳು ನಡೀಬಾರ್ದು ಅಂತ ಈಗಾಗಲೇ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಅಶ್ವಥ್ ನೇರ ಸಂಪರ್ಕದಲ್ಲಿ. ಅಶ್ವಥ್, ಈಗಾಗಲೇ ನೋಡ್ತಾ ಇದ್ದೀವಿ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಬರ್ತಾ ಇರುವಂಥದ್ದು. ಹೀಗಾಗಿ ಅರಮನೆ ಮೈದಾನದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಾಡು ಮಾಡಲಾಗಿದೆ. ಭದ್ರತೆಗಾಗಿ 2,000 ಪೊಲೀಸರ ನಿಯೋಜನೆ ಕೂಡ ಮಾಡಿರುವಂಥದ್ದು. ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ?
2,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿರುವಂಥದ್ದು. ಜೊತೆಗೇನಂತಂದರೆ ಕೆಲವು ಕಾಂಗ್ರೆಸ್ನ ಮುಖಂಡರುಗಳು, ಕಾಂಗ್ರೆಸ್ನ ಕಾರ್ಯಕರ್ತರು ಮೋದಿ ಬರುವಂತಹ ಒಂದು ಜಾಗದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಬೇಕು ಅಂತೇಳಿ ಒಂದಷ್ಟು ಯೋಚನೆಗಳನ್ನು ಹಾಕೊಂಡಿರುವಂಥದ್ದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಆ ರೀತಿಯಾದಂತಹ ಅನಾಹುತಗಳು ಆಗಬಾರ್ದು ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಬಂದೋಬಸ್ತನ್ನು ಕೂಡ ಈಗ ಮಾಡ್ಕೊಂಡಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಇಬ್ಬರು ಅಡಿಷನಲ್ CPಗಳು ಅಂದರೆ ಹೆಚ್ಚುವರಿ ಪೊಲೀಸ್ ಆಯುಕ್ತರಂತಹ ಸತೀಶ್ ಕುಮಾರ್ ಆಗಿರ್ಬೋದು, ಹಾಗೆ ರಮನ್ ಗುಪ್ತಾ ಆಗಿರ್ಬೋದು, ಹೀಗೆ ಹಲವು ಅಧಿಕಾರಿಗಳು ಈ ಒಂದು ಬಂದೋಬಸ್ತಲ್ಲಿ ಭಾಗವಹಿಸ್ತಾರೆ. ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸರನ್ನ ಕೂಡ ಈ ಒಂದು ಬಂದೋಬಸ್ತಲ್ಲಿ ನಿಯೋಜನೆ ಮಾಡಿರುವಂಥದ್ದು ಒಂದು ಕಡೆ ಆಯ್ತು ಅಂತಂದರೆ, ಮತ್ತೊಂದು ಕಡೆ ಏನಂತಂದರೆ ಇಂದಿನಿಂದ ಲೋಕಸಭಾ ಚುನಾವಣೆ ಅಂದರೆ ಲೋಕಸಭಾ ಚುನಾವಣೆಗೆ ಪ್ರಮುಖವಾಗಿ ಈ ಬೆಂಗಳೂರಿನಲ್ಲಿ 4 ಕ್ಷೇತ್ರ ಅಂದರೆ ಬೆಂಗಳೂರು ಉತ್ತರ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಒಟ್ಟು 4 ಕ್ಷೇತ್ರಗಳನ್ನು ಈಗ ಮೋದಿ ಅವರು ಪ್ರಚಾರವನ್ನು ಕೂಡ ಮಾಡ್ತಾರಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ 4 ಕ್ಷೇತ್ರಗಳಲ್ಲಿ ಸುಮಾರು ಏನಿಲ್ಲ ಅಂದರೂ ಕೂಡ ಒಂದು 50,000ಕ್ಕೂ ಹೆಚ್ಚು ಜನರು ಕೂಡ ಈ ಒಂದು ಸಮಾವೇಶದಲ್ಲಿ ಅರಮನೆ ಮೈದಾನದಲ್ಲಿ ನಡೆಯುವಂತಹ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಸೊ ಹಾಗಾಗಿ ಸುಮಾರು 5,000ಕ್ಕೂ ಹೆಚ್ಚು ಜನ VIPಗಳಿಗೆ ಕೂಡ ಅಲ್ಲಿ ಅರಮನೆ ಮೈದಾನದಲ್ಲಿ ಈಗ ಅನುವನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಈ ಒಂದು ಸಮಾವೇಶದಲ್ಲಿ ಏನೆಲ್ಲ ಅಂದರೂ ಕೂಡ 50,000ರಿಂದ 60,000 ಜನ ಸೇರುವಂತಹ ಒಂದು ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆ ನಡೆಯಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲ ರೀತಿಯಲ್ಲೂ ಕೂಡ ಒಂದು Z+ ಸೆಕ್ಯೂರಿಟಿ ಅಂತ ಹೇಳ್ತಾರಲ್ಲ, ಈ ಮೋದಿ ಅವ್ರಿಗೆ ಈಗಾಗಲೇ Z+ ಸೆಕ್ಯೂರಿಟಿ ಕೂಡ ಇದೆ. ಜೊತೆಗೆ ಆ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಅಂದರೆ ಇಡೀ ಅರಮನೆ ಸುತ್ತ ನಾಕಾಬಂದಿಯನ್ನು ಹಾಕಿಕೊಂಡು ಕಂಪ್ಲೀಟಾಗಿ ಹದ್ದುಗಾವಲಿನಲ್ಲಿ ಏನು ಈ ಒಂದು ಸಮಾವೇಶವನ್ನು ನಡೆಯೋದಕ್ಕೆ ಪೊಲೀಸರು ಕೂಡ ಒಂದು ಅನುವನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು ಒಂದು ಕಡೆ ಆಯ್ತದೆ. ಮತ್ತೊಂದು ಕಡೆ ಅಂತಂತಂದರೆ ಈಗಾಗಲೇ ಏನು ಚಿಕ್ಕಬಳ್ಳಾಪುರ, ಕೋಲಾರ ಇಲ್ಲೂ ಕೂಡ ತಮ್ಮ BJP ಅಭ್ಯರ್ಥಿಗಳ ಪರವಾಗಿ ಮೋದಿಯವರು ಕೂಡ ಪ್ರಚಾರವನ್ನು ಮಾಡ್ತಾರೆ. ಸೊ ಅಲ್ಲೂ ಕೂಡ ಈಗಾಗಲೇ ಸುಮಾರು 50 ಎಕರೆ ಜಾಗದಲ್ಲಿ ಒಂದು ಸ್ಟೇಜನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಸೊ ಅಲ್ಲೂ ಕೂಡ ಸುಮಾರು ಏನಿಲ್ಲ ಅಂದರೂ ಕೂಡ 1-1.5 ಲಕ್ಷ ಜನ ಕೂಡ ಅಲ್ಲಿಯೂ ಕೂಡ ಸೇರ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಕೂಡ ಅಲ್ಲೂ ಕೂಡ ಸಾಕಷ್ಟು ಬಂದೋಬಸ್ತನ್ನು ಕೂಡ ಮಾಡ್ಕೊತಾರೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಮಧ್ಯಾಹ್ನ 3:00 ಕರೆಕ್ಟಾಗಿ ಬೆಂಗಳೂರಿಗೆ ಲ್ಯಾಂಡ್ ಆಗ್ತಾರೆ. ಅದಾದ ನಂತರ ಚಿಕ್ಕಬಳ್ಳಾಪುರ ಆದಮೇಲೆ ಕೋಲಾರ ಆದಮೇಲೆ ನೆಕ್ಸ್ಟ್ ಬೆಂಗಳೂರಿಗೆ ಮತ್ತೆ ಸುಮಾರು 5:30-6 ಗಂಟೆಗೆ ಅಲ್ಲಿ ಕೂಡ ಒಂದು ಸಮಾವೇಶ ಅಂದರೆ ಅರಮನೆ ಮೈದಾನದಲ್ಲಿ ಸಮಾವೇಶ ಮುಗಿಸಿ ಅದಾದ ನಂತರ ದೆಹಲಿಗೆ ವಾಪಸ್ ಆಗುವಂತಹದ್ದು. ರವಿ. ಎಸ್ ಅಶ್ವಥ್, ಧನ್ಯವಾದಗಳು ನಿಮ್ಮ ಎಲ್ಲ ಮಾಹಿತಿಗಾಗಿ.